ಏನ್ ಮಾಡ್ರಿ ಏನ್ ಮಾಡಿದ್ರೆ ಪೊಲೀಸ್ ಏನ್ ತಪ್ಪ ತೋರಿಸಿದ್ರಿ ಪೊಲೀಸ್ ಏನ್ ತಪ್ಪ ತೋರಿಸ್ಬೋದು ಮತ್ತೆ ಪೊಲೀಸ್ ತಪ್ಪ ಮಾಡಿ ತೋರಿಸಿ ನೀ ಹೆದರ್ಸಾದೆ ನನಗೆ ನೀನ್ ಹೆದರ್ಸಾದೆ ನನಗೆ ನಾನು ಹೆದರ್ಸಲ್ಲ ಹುಷಾರು ಹುಷಾರು ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿವರೆಗೆ ಕೈಗೊಳ್ಳದ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೇಕು ನ್ಯಾಯ ಬೇಕು. ಹುಲಿಮನೆ ಲಕ್ಷ್ಮಣ ಅಂತೇಳಿ ಬೆಳಗ್ಗೆ ಏನು ಕಪಾಯತ್ರಿ ಬಿಲ್ಡಿಂಗ್ ಹತ್ರ ಆಕ್ಸಿಡೆಂಟ್ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಆಕ್ಸಿಡೆಂಟ್ ಆದಮೇಲೆ ಅವರ ಮನೆಯವರು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ. ಕಂಪ್ಲೇಂಟು ಕೊಟ್ಟಿರೋದೇ ಸರಿಯಾಗಲಿಲ್ಲ ಅಂತೇಳಿ 4-6 ಸಲ ಪೂವಯ್ಯ ಓಡಾಡಿಸಿದ್ದಾರೆ. ಪುಲ್ಲಯ್ಯ ಇನ್ಸ್ಪೆಕ್ಟ್ರು ಓಡಾಡಿಸಿದ್ದಾರೆ. ಇಷ್ಟೊತ್ತಾದರೂ ಸಹಿತ ಮಾಜೂರು ಮಾಡೋಂಥ ಪ್ರಕ್ರಿಯೆನ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಮಾಜೂರಾಗಬೇಕು ಕಡಿತ ಆ ಪ್ರಕ್ರಿಯೆನ ಮಾಡದೇ ಇರೋದು ನೋಡಿ ಇವರೆಲ್ಲ ಫೋನ್ ಮಾಡಿದರು. ಹಾಗಾಗಿ ನಾನು ಕೂಡ ಬಂದೆ. ನಾನು ಬಂದಾಗ ಅವಾಗ FIR ಹಾಕ್ಕೊಂಡ್ರು. ಪಾಪ ಮನಸ್ಸಿಗೆ ಬೇಜಾರ ಮಾಡಿಕೊಂಡು ಅವರಿಗೆ ನಾವು ಬಂದು ಕೇಳಿದ್ದು ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. ಕಾರಣ ಏನಂದರೆ ವ್ಯವಹಾರ ಆಗದೇನೆ ಹೋಗ್ತಾ ಇದ್ದೀನಲ್ಲ, ಇವತ್ತಿನ ದಿನ ಎಲ್ಲ ವೇಸ್ಟ್ ಆಗೋಯ್ತು ಅಂತ, ವ್ಯವಹಾರ ಮಾಡ್ಕೊಂಡಿಲ್ಲಲ್ಲ ಅಂತ ವ್ಯವಹಾರ ಹಾಳು ಮಾಡಿಬಿಟ್ರೆ ಇವರು ಅಂತೇಳಿ ಲೇಟ್ ಮಾಡ್ತಾ ಇರೋ ಉದ್ದೇಶನೇ ಹಣಕ್ಕಾಗಿ, ದುಡ್ಡಿಗಾಗಿ. SC ಸಮುದಾಯ ಪಾಪ 30-40 ಜನ ಬಂದು ಸ್ಟೇಷನ್ ಬಾಗಿಲಲ್ಲಿ ಕುತ್ಕೊಂಡ್ರು ಸಹಿತ ಏನು ಇವತ್ತು ಏನು ಹೋಗಿ ಮಾಜೂರು ಮಾಡಬೇಕಾದಂಥವ್ರು ಮಾಜೂರು ಮಾಡ್ದೇ ಕಂಪ್ಲೇಂಟನ್ನು ಮತ್ತೆ ತಿರ್ಸೋ ಕೆಲಸನ ಮಾಡಿದ್ದಾರೆ. ಜೊತೆಗೆ ಎಲ್ಲಿ ಹೊಡ್ತಾ ಬಿತ್ತು, ತಲೆಗೆ ಹೊಡ್ತಾ ಬಿತ್ತ, ಮಂಡೆಗೆ ಹೊಟ್ಟೆ ಬಿಟ್ಟಿದ್ಯಾ, ಕಾಲಿಗೆ ಬಿದ್ದಿದ್ಯಾ ಅಂತೇಳಿ ಬಂದವ್ರನ್ನ ಕೇಳೋ ಅಂಥದ್ದು ಏನು ಮಾಡಿ. ಅದು ಪೋಸ್ಟ್ಮಾರ್ಟಮ್ನಲ್ಲಿ ಹೇಳಬೇಕು, ಎಲ್ಲೆಲ್ಲಿ ಹೊಡ್ತಾ ಬಿತ್ತು ಅವ್ನು ಸತ್ತೋದ ಅನ್ನೋದನ್ನು ಪೋಸ್ಟ್ಮಾರ್ಟಮ್ನಲ್ಲಿ ಅವ್ರು ಹೇಳಬೇಕಾಗಿರೋದು. ಈ ರೀತಿಲಿ ನಾವು ಕೇಳಿದಕ್ಕಾಗಿ ಇಲ್ಲ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ, ಬಂಧಿಸ್ತೀನಿ, ಈಗಲೇ ಅರೆಸ್ಟ್ ಮಾಡ್ತೀನಿ ಅಂತೇಳಿ ಹೋಗಿ ನಡೆದಿರೋ ಅಂಥದ್ದಾಗಿದೆ. ಅದು CCTV ಫುಟೇಜಲ್ಲಿದೆ. ಏನಿವತ್ತು ಅರೆಸ್ಟ್ ಮಾಡ್ತೀನಿ, ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ, ಬಂಧಿಸ್ತೀನಿ ಅಂತೇಳಿ ಕೇಳಕ್ಕೆ ತಂದವ್ರನ್ನ ಸ್ಟೇಷನ್ ಅಂದರೆ ನಿಮ್ಮ ಅಪ್ಪನ ಮನೆದ ಹೆಂಗೆ ಬಂದೀನಿ ಸ್ಟೇಷನ್ನಿಗೆ ಅಂತ ಕೇಳೋ ಅಂಥ ಪ್ರಯತ್ನನೂ ಸಹಿತ ಅವ್ರು ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಕಳೆದ 30 ವರ್ಷದಲ್ಲಿ 100 ಸಲ ಡ್ಯೂಟಿಗೆ ಬಂದಿದ್ದೀವಿ, ನ್ಯಾಯನೂ ಪಡಿಸಿದ್ದೀವಿ. ಹಾಗಾಗಿ ಇವರ ಬಂಧಿಸ್ತೀನಿ ಅನ್ನೋ ಹೆದರಿಕೆಗೆ ನಾವು ಹೆದರೋರು ಅಲ್ಲ, ಬಗ್ಗೋರು ಅಲ್ಲ. ನಾವು ಯಾವ ಸಂವಿಧಾನ ವಿರೋಧಿ ಪದವನ್ನು ಸಹಿತ ನಾವು ಬಳಸ್ತಿಲ್ಲ. ಅವರು ಸಂವಿಧಾನ ವಿರೋಧಿ ಪದವನ್ನು ಬಳಸಿದ್ದಕ್ಕಾಗಿ ಪ್ರತಿಭಟನೆ ದಾಖಲು ಮಾಡಿದ್ವಿ. ಇವತ್ತು ASP ಅವರು ತಕ್ಷಣ ಬಂದು ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಎನ್ಕ್ವೈರಿ ಮಾಡ್ತೀನಿ, CCTV ಫುಟೇಜ್ ನೋಡ್ತೀನಿ, ಜೊತೆಗೆ ಶಿಸ್ತಿನ ಕ್ರಮ ತಗೊಳ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರಿಂದ ಪ್ರತಿಭಟನೆನ ಹಿಂತಗೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡಿದ್ದೀವಿ. ಹಾಗಾಗಿ ಇಲ್ಲೇನೆ ಬಾಡಿ ಇಟ್ಟು ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ದಾಖಲು ಮಾಡಬೇಕು ಅಂತೇಳಿ ಊರಿನವರೆಲ್ಲ ತೀರ್ಮಾನ ತಗೊಂಡಿದ್ರು. ಆದರೆ ಇವತ್ತು ASP ಅವರ ಮಧ್ಯಸ್ಥಿತಿಯಲ್ಲಿ ಇಲ್ಲ, ತಕ್ಷಣದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಕೊಡ್ತೇವೆ, ಮಾಜೂರು ಮಾಡಿಸುವಂಥ ಪ್ರಯತ್ನ ತಕ್ಷಣದಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತು ಜೊತೆಗೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಬಾಯಿಗೆ ಬಂದಂಗೆ ಮಾತಾಡಿರ್ತಕ್ಕಂಥ, ಕಾನೂನು ವಿರೋಧಿಯಾಗಿ ಮಾತಾಡಿರ್ತಕ್ಕಂಥ, ಪೊಲೀಸ್ ಸ್ಟೇಷನ್ಗೆ ಬಂದವ್ರನ್ನೆಲ್ಲ ಬಂಧಿಸ್ತೀನಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ಆ ಇನ್ಸ್ಪೆಕ್ಟರ್ನ ಪುಲ್ಲಯ್ಯ ರಾಥೋಡ್ ಅವರು ಬಂದವ್ರ ಹತ್ರಲ್ಲ ಇದೇ ರೀತಿ ಸಾರ್ವಜನಿಕರ ಹತ್ರ ಇದೇ ರೀತಿ ಮಾತಾಡ್ತಿದ್ದಾರೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ಮಾತಾಡಿದ್ದಾರೆ, ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದಾರೆ. 4-5 ಜನ ಪೊಲೀಸ್ನವರು ಇನ್ಸ್ಪೆಕ್ಟರ್ನ ತಪ್ಪಿ ಹಿಡ್ಕೊಂಡು ರೌಡಿ ಎಳ್ಕೊಂಡು ಹೋದಂಗೆ ಒಳಗೆ ಹೋಗಿ ಕೂಡಿದ್ದಾರೆ, ಸ್ಟೇಷನ್ ಒಳಗಡೆ ತಗೊಂಡೋಗಿ ಕೂಡಿದ್ದಾರೆ. ಹಾಗಾಗಿ ಅದನ್ನ ಪೊಲೀಸ್ನವರೇ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಸಂತೋಷ್ ಹೆಗ್ಡೆ ಪ್ರತ್ಯಕ್ಷದರ್ಶಿ, ಇನ್ನೂ 5-6 ಜನ ಪ್ರತ್ಯಕ್ಷದರ್ಶಿ ಇದ್ದಾರೆ. ರೌಡಿ ತರ ನಡ್ಕೊಂಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಆಗ್ಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯಿಸ್ತಾರೆ. ಅವರು ಮನೆ ಬಾಗ್ಲಲ್ಲಿ
ಅವನು ನಮ್ಮ ಅಣ್ಣ ಮನೆಯಿಂದ ಕೂಲಿ ಕೆಲಸಕ್ಕೆ ಸಾಗರನೇ ಬರೋದು ಅವನು. ಯಾವ್ರು ನಿಮ್ದು? ನಮ್ದು ಹುಲಿ ಮನೆ. ಹಾ. ಹುಲಿ ಮನೆಯಿಂದ ಬೆಳಗ್ಗೆ ಅವನು ಕೆಲ್ಸಕ್ಕೆ ಸಾಗರಕ್ಕೆ ಬರೋದು. ಏನ್ ಹೆಸರು ಅವ್ರದ್ದು? ಅವ್ನು ಲಕ್ಷ್ಮಣ ಅಂತ. ಏನ್ ಕೆಲ್ಸಕ್ಕೆ ಬರೋದು ಇಲ್ಲಿಗೆ? ಅವನು ಇಲ್ಲಿ ಒಬ್ರು ಸೇರೆಗಾರ ಇದ್ದಾರೆ ನಮ್ಮಲ್ಲಿ. ಅವ್ರು ಇಲ್ಲಿ ಮನೆಗಿನೇ ಕೆಟ್ರಟ್ಟು ಅದು ಇದು ಕೆಲಸ ಇಟ್ಕೊತಾರೆ, ಮನೆ ಕೆಡ್ಸೋದು ಅದು ಇದು. ಅವನು ಡೈಲಿ ಇಲ್ಲಿ ಕೆಲ್ಸಕ್ಕೆ ಬರ್ತಾನೆ, ಹಳ್ಳಿ ಬದಿ ಮಾಡ್ತಾನೆ, ಪೇಟೆ ಬದಿ ಮಾಡ್ತಾನೆ. ಅವಾಗ ಅವನು ಅಲ್ಲಿ ಕೆಲ್ಸಕ್ಕೆ ಬಂದವಾಗ ಅವನು 2 ಜನ ಬೈಕಲ್ಲಿ ಬಂದಿದ್ದಾರೆ. ಬೈಕಲ್ಲಿ ಬರೋತ್ತಿಗೆ ಅವನಿಗೆ ನಾವು ಬೀಡಿನೋ ಬೇಕಬೇಕು, ನಾನು ಇಲ್ಲೇ ಇಳಿಸು ಅಂತ ಹೇಳ್ಕೊಂಡು ಅದು ಸಭೈತ್ರಿ ಬಿಲ್ಡಿಂಗ್ ಹತ್ರ ಸಭೈತ್ರಿ ಬಿಲ್ಡಿಂಗ್ ಹತ್ರ ಇಳಿಸ್ತಿದ್ದಾನೆ ಮತ್ತೊಬ್ಬನು. ನಾನು ಬರ್ತೀನಿ, ನೀವು ಮುಂದೆ ಹೋಗಿ ಅಂತೇಳಿ ಅವ್ನು ಮತ್ತೊಬ್ಬ ಮುಂದೆ ಹೋಗಿದ್ದಾನೆ. ಇವನು ಹಿಂದ್ಗಡೆ ಅದೆಲ್ಲ ತಗೊಂಡು ಇವನ್ ಪಾಡಿಗೆ ಇವನು ಬರ್ತಾ ಇದ್ದಾನೆ. ಹಿಂದ್ಗಡೆಯಿಂದ ಬಂದು ಕ್ರೈನು ಅವನ ಮೇಲೆ ಹತ್ತಿಸಿದ್ರಂತೆ. ಅವಾಗ ನಮ್ಮ ಅಲ್ಲೇ ಎದುರುಗಡೆ ನೋಡ್ಕೊಂಡು ನಮ್ಮೂರಿನವನೊಬ್ಬ ಊರಿನವನೇ ಅವನು ಹಾಲು ವ್ಯಾಪಾರಕ್ಕಾಗಿ ಬರ್ತಾನೆ. ಅವ್ನು ನೋಡ್ಕೊಂಡು ಅದನ್ನ ನಮ್ಮ ಅಣ್ಣನ ಮಗ ಪ್ರಕಾಶ ಅಂತೇಳಿ ಅವನು ಆಟೋ ಡ್ರೈವರ್ ಇದ್ದಾನೆ. ಅವನಿಗೆ ಫೋನ್ ಮಾಡಿ ಹೇಳಿದ್ದಾನೆ, ನಿಮ್ಮ ಅಪ್ಪಾಜಿಗೆ ಹಿಂಗಾಗೈತಿ, ಆಕ್ಸಿಡೆಂಟ್ ಆಗೈತಿ ಬಾ ಅಂತ ಹೇಳ್ಕೊಂಡು. ತಕ್ಷಣನೇ ನಮ್ಮ ಅಣ್ಣನ ಮಗ ಇಕ್ಕೇರಿ ಬೋರ್ಡಲ್ಲಿ ಹತ್ರ ಬರ್ತಾ ಇದ್ನಂತೆ, ಸಾಗರಕ್ಕೆ ಬರ್ತಾ ಇದ್ದ ಅವನು. ಹಂಗೆ ತಕ್ಷಣ ಬಂದು ನೋಡಿದವಾಗ ನಮಗೂ ಎಲ್ಲ ಫೋನ್ ಮಾಡ್ದೆ. ನಾವು ಎಲ್ಲ ಬಂದ್ವಿ, ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು. ಆಸ್ಪತ್ರೆಯಲ್ಲಿ ಕರ್ಕೊಂಡು ಬಂದಾಗ ಅಲ್ಲೇ ಆಸ್ಪತ್ರೆಯಲ್ಲೆಲ್ಲ ಬರೆದು ಡಾಕ್ಟ್ರ್ ಏನೋ ಅದೆಲ್ಲ ಏನಾಯಿತು ಅದನ್ನ ಬರೆದು ಹೋಗಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರು. ಅವಾಗ ಇಲ್ಲಿಗೆ ನಾವು ಕಂಪ್ಲೇಂಟ್ ಕೊಡೋಕ್ಕಂತ ಹೇಳ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದವಾಗ ನಮ್ಮ ಅಣ್ಣನ ಮಗನೇ ಕಂಪ್ಲೇಂಟ್ ಕೊಡೋಕ್ಕಂತ ಹೋದ. ಅವ್ನು ಕೇಳಿದ್ರು ಇವರು ಸಬ್ ಇನ್ಸ್ಪೆಕ್ಟ್ರು, ನೀವು ನೋಡಿದ್ಯಾನಪ್ಪ ಆಕ್ಸಿಡೆಂಟ್ ಆಗಿದ್ದನ್ನ ಅಂತ. ಯಾವ ಸಬ್ ಇನ್ಸ್ಪೆಕ್ಟ್ರು? ಅವ್ರ ಹೆಸರೇನೋ ಅಂತ ಎಂತ ರಾಥೋಡ್ ಹುಲ್ಲೇನೋ ಅಂತೆ, ಗೊತ್ತಿಲ್ಲ ನನಗೆ ಅವ್ರ ಹೆಸರೆಲ್ಲ ಗೊತ್ತಿಲ್ಲ. ಆವಾಗ ಹುಲ್ಲಯ್ಯ ರಾಥೋಡ್ ಅಂತೆ. ನೀ ನೋಡಿದ್ಯಾ ಆಕ್ಸಿಡೆಂಟ್ ಆಗಿದ್ದು, ನೀನು ನೋಡಿದ್ಯಾ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ ನಾವು ನೋಡಿಲ್ಲ, ನಮಗೆ ಫೋನ್ ಮಾಡಿ ಹೇಳಿದ್ದು, ನಾನೇ ಆಸ್ಪತ್ರೆಗೆ ನಮ್ಮ ಅಪ್ಪನ ಯಂತ್ರ ಮೇಲೆ ಕರ್ಕೊಂಡು ಬಂದೆ ಕೇಳಿದ್ರು. ಆಟೋದಾಗ ಸ್ವಾಮಿ ಕರ್ಕೊಂಡು ಬಂದೆ ಅಂತ. ಆಟೋದಾಗ ಎಷ್ಟು ಜನ ಕರ್ಕೊಂಡು ಬಂದ್ರಿ ಕೇಳಿದ್ರು. 1-2 ಜನ ಕರ್ಕೊಂಡು ಬಂದ್ವಿ ಅಂತ ಅವನು ಹೇಳ್ದ. ಅವಾಗ ನೋಡಿದವ್ರು ಯಾರಿದ್ದಾರೆ, ಪ್ರತ್ಯಕ್ಷವಾಗಿ ನೋಡಿದವ್ರು ಯಾರಿದ್ದಾರೆ ಅಂತ ಹೇಳಿ ಕೇಳ್ದೆ. ಅವಾಗ ಅವನು ಅರವಿಂದ ಅನ್ನೋನು ಅವನು ಇಲ್ಲ ನಾನು ಹಾಕೊಡಕ್ಕೆ ಹೋಗ್ತಾ ಇದ್ದೆ, ಅವಾಗ ನಾನೇ ನೋಡಿದ್ದು, ನಾನೇ ಫೋನ್ ಮಾಡಿ ಹೇಳಿದ್ದು ಅಂತ ಹೇಳ್ಕೊಂಡು ಅವನು ಬಂದು ಹೇಳ್ದ. ಅಷ್ಟ್ರ ಮೇಲೂ ಈಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಪ್ರೂಫ್ ಈ ಪ್ರೂಫ್ ಸರಿ ಇಲ್ಲ ಅಂತ ಹೇಳ್ಕೊಂಡು ನಮ್ಮನ್ನ ಬೆಳಗ್ಗೆಯಿಂದ ಇಷ್ಟೋ ತನಕನೂ ನಮ್ಗೆ ಯಾವುದೇ ರೀತಿ ಅದರಲ್ಲಿ ನ್ಯಾಯ ಕೊಡ್ಸೋ ಅಂತ ವ್ಯವಸ್ಥೆನೇ ಮಾಡ್ತಾ ಇಲ್ಲ. ನಂತರ ಏನಾಯ್ತು? ನಂತರ ನಮ್ಮ ಊರಿನವರು ಎಲ್ಲರೂ ಬಂದಿದ್ರು, ನಮ್ಮ ಮನೆಯವರು ಊರಿನವರು ಎಲ್ಲರೂ ಇದು ಮಾಡಿದ್ರು. ನಮಗೆ ಬೇಕಾದ ನಮ್ಮ ಬಡವರಿಗೂ ಕರೆಗೆ ಹೋಗುತ್ತಾ ಅಂತ ಒಂದು ನಮ್ಮ ಜನನಾಯಕರು ಇದ್ದಾರೆ, ಅಂಥವ್ರು ಬಂದರು. ಅವ್ರು ಬಂದವಾಗ ನಾನು ಇಲ್ಲಿ ಇರಲಿಲ್ಲ, ನಮ್ಮ ಊರಿನವರೆಲ್ಲ ಇದ್ದರು. ನಾನು ಅಲ್ಲಿ ಆಸ್ಪತ್ರೆಯಲ್ಲೇ ಇದ್ದೆ. ಅಲ್ಲಿಂದ ನನಗೆ ಬಂದಿದ್ದೀನಿ. ಅಷ್ಟರೊಳಗೇನೆ ಇವರು ನಮ್ಮ ಜನನಾಯಕರಿಗೂ ಮತ್ತು ನಮ್ಮ ಊರಿನವರು ನಮ್ಮ ಅಣ್ಣನ ಮಕ್ಕಳಿಗೆ ಅವರು ಎಂತ ಹುಲ್ಲಯ್ಯ ರಾಥೋಡ್ ಅವರು ಸಬ್ ಇನ್ಸ್ಪೆಕ್ಟ್ರ್ ಏನಿದ್ದಾರೆ ಅವರು ಭಾಳ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ. ಏಯ್ ನಡೀರ, ನನ್ನ ಸ್ಟೇಷನ್ನಿಗೆ ಯಾಕೆ ಬಂದ್ರಿ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಬಿಡ್ತೀನಿ, ಜೈಲಿಗೆ ಹಾಕಿಬಿಡ್ತೀನಿ. ನಾವು ಯಾತಕ್ಕಾಗಿ ಬಂದಿದ್ದೀವಿ ಸ್ವಾಮಿ? ಜೈಲಿಗೆ ಹಾಕೋಂಥ ತಪ್ಪನ್ನು ನಮ್ಮ ನಾಯಕರು ಏನು ಮಾಡಿದ್ದಾರೆ, ನಾವೇನು ಮಾಡಿದ್ದೀವಿ? ಅರೆಸ್ಟ್ ಮಾಡೋಕ್ಕೆ ಕಾರಣ ಬೇಕಲ್ಲ. ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೆ ತಪ್ಪ ಇವ್ರ ಹತ್ರ? ಅಂಥವ್ರಿಗೆ ನ್ಯಾಯ, ಅಂಥವ್ರಿಗೆ ಹಂಗೆ ಮಾತಾಡ್ತಾರೆ ಅಂದರೆ ನಮ್ಮಂಥವ್ರಿಗೆ ಹೆಂಗೆ ಮಾತಾಡ್ಬೇಡು? ಸಾಮಾನ್ಯ ಬಡವರು, ನಾವು ಬಡವ್ರು ಏನು, ನಮ್ಮ ವಿರುದ್ಧ ನಮ್ಮ ಪರ ಯಾರು ಧ್ವನಿ ಎತ್ತಾರೋ ಅಂಥವ್ರ ಮರೆ ಹೋಗ್ತೀವಿ. ನಮ್ಮ ಮರೆಗೆ ಹೋಗ್ಬಿಟ್ಟು ಅವ್ರು ಬಂದಿರ್ತಾರೆ ನಮಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ನ್ಯಾಯ ಕೊಡ್ಸೋಕೆ ಬಂದಿರೋ ವ್ಯಕ್ತಿ ಮೇಲೆ ಇವರು ಅಧಿಕಾರ ಚಲಾಯಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರ ಇವರಿಗೆ ಯಾರು ಕೊಟ್ಟಿದ್ದು ಸ್ವಾಮಿ? ರವೀಂದ್ರ ಸಾಂಗ್ಲೆ ಅಂತಿದ್ದು. ಇಲ್ಲಿ ನಮ್ಮ ಜನಾಂಗದ ಹುಲಿಮನೆ ಎಂಬ ಊರಿಂದ ನಮ್ಮ ಲಕ್ಷ್ಮಣ ಅವರು ಹಿಂಗೆ ಆಕ್ಸಿಡೆಂಟ್ ಆಗಿ ಡೆತ್ ಆದರು ಅಂತ ಆಸ್ಪತ್ರೆಗೆ ನಮಗೆ ಗೊತ್ತಾಯಿತು. ಇಲ್ಲಿ ಸಾಗರ ಇಲ್ಲಿ ಗ್ರಾಮಾಂತರ ಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದವಾಗ ನೋಡಿದ್ದೀವಿ, ಅರ್ಜಿನೇ ತಗೊಂಡಿಲ್ಲ ಅವರು, ಅಲ್ಲಿ ಇಲ್ಲಿ ಓಡಾಡಿಸ್ಬಿಟ್ರು ನಮ್ಮ ಜನರಿಗೆ. ಆಮೇಲೆ ಅವ್ರ ಪರವಾಗಿ ಹಕ್ರೆ ಮಲ್ಲಿಕಾರ್ಜುನ ಅವರು ಬಂದು ಅದನ್ನು ಕೇಳಿದರು, ಎಫ್.ಐ.ಆರ್ ಮಾಡಿದ್ರಾ, ಏನು ಮಾಡಿದ್ರಾ ಎಲ್ಲ ಕೇಳಿದ್ರು. ಕೇಳ್ತಾ ಇರುವಾಗ ಎಂತ ಅವ್ರ ಹೆಸರು
ಬುಲ್ಲಯ್ಯ ರಾಥೋಡ್ ಎಂಬ ಪೊಲೀಸ್ ಅಧಿಕಾರಿಗಳವರು ನಮ್ಮ ಅವರಿಗೂ ಬೈದಲ್ಲದೆ ನಮಗೂ ಬೈದು ನೀನು ನಮ್ಮ ಸ್ಟೇಷನ್ಗೆ ಯಾಕೆ ಬಂದ್ರಿ, ಆಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಹಾಗೆ ಹಿಂಗೆ ಅಂತೇಳಿ ಹಕ್ರೆ ಮಲ್ಲಿಕಾರ್ಜುನ ಇಲ್ಲಿ ಯಾಕೆ ಬಂದೆ ನಿಮ್ಮ ಅಪ್ಪಂದ ಸ್ಟೇಷನ್ ಅಂತಲೂ ಕೇಳಿದ್ರು ಅವರು. ಅವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋಬೇಕು. ಹಂಗೆ ಅದಲ್ಲದೆ ಮತ್ತು ನಮ್ಮ ಜನರಿಗೆ ಈ ಥರ ಅನ್ಯಾಯವಾದರೆ ಯಾವ ರಾಜಕಾರಣಿನೂ ಬರಲ್ಲ, ನಾವೇ ನೋಡ್ಕೋಬೇಕಾಗೈತಿ. ಇಂಥ ಅಧಿಕಾರಿಗಳು ಇದ್ಬಿಟ್ರಂತೂ ನಮ್ಮನ್ನು ತುಳಿಯೋಕ್ಕೆ ಭಾರಿ ಯೋಚನೆ ಮಾಡ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಆದಂಥ ಆಕ್ಸಿಡೆಂಟ್ ಈಗ 2 ಗಂಟೆ ಆದ್ರೂ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಈಗ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಈಗ ಒಬ್ಬರು ನಮ್ಮ ಹಕ್ರೆ ಮಲ್ಲಿಕಾರ್ಜುನ ಅವರು ಅದ್ರ ಬಗ್ಗೆ ಭಾರಿ ಮಾತಾಡಿದರು. ಅವರಿಗೂ ಪೊಲೀಸ್ನವ್ರ ಬಗ್ಗೆ ಭಾರಿ ಕ್ರಮ ತಗೋಬೇಕು ಅಂತ ಹೇಳಿ ಇಷ್ಟು ಮಾತಾಡಿ